ಸರ್ ಈಗ ನೀವು ಹೇಳಿದ್ರಿ ಸರ್ ನಂದಿದ್ರೆ ನಾನು ತಗೊಳ್ಳಿ ಅಂತೇಳಿ, ಬಹುತೇಕ ರಾಜಕಾರಣಿಗಳ ಸೈಟು ಸಿದ್ದರಾಮಯ್ಯ ಅವ್ರದ್ದು ಅಷ್ಟೇ ಅಲ್ಲ, ಅವ್ರು ವಾಪಸ್ ಮಾಡಿದ್ದಾರೆ. ಹಲವು ಮಂದಿಯ ರಾಜಕಾರಣಿಗಳ ಹೆಸರು ಕೇಳಿ ಬರ್ತಿದೆ. ಅವ್ರಿಗೆಲ್ಲರಿಗೂ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನೋಡಿ, ರಾಜಕಾರಣ ಮಾಡೋರು ಯಾವುದೇ ವ್ಯವಹಾರ ಮಾಡಬಾರ್ದು ಅಥವಾ ಯಾವುದೇ ಬಿಸ್ನೆಸ್ ಮಾಡಬಾರ್ದು ಅನ್ನೋದಲ್ಲ. ಕ್ರಮಬದ್ಧವಾಗಿ ಅವರು ಮಾಡ್ತಾ ಇರುವಂಥದ್ರಲ್ಲಿ ಸತ್ಯಸಂಗತಿಗಳಿದ್ದಾಗ ಅವ್ರಿಗೆ ಎಲ್ಲ ರೀತಿಯ ಅಧಿಕಾರ ಇದೆ, ಅವ್ರು ಮಾಡುವಂಥದ್ದು ಮಾಡಬಹುದು. ಆದರೆ ಬೇನಾಮಿ ಅನ್ನೋ ಪದಗಳ ಏನು ಬಳಕೆ ಆಗ್ತಾ ಇದೆ, ಬಹುಶಃ ಅದು ನಾನು ಎಲ್ಲೂ ಒಪ್ಪಲ್ಲ. ಯಾರೋ ಈಗ ನನ್ನ ಮುಂದೆ ಕೂಡ ಯಾರಾದರೂ ತಂದು ಅರ್ಜಿ ಕೊಟ್ಟಾಗ ಅದನ್ನು ಕ್ರಮಬದ್ಧವಾಗಿ ಮಾಡಿ ಅಂತ ನಾನು ಬರೆದಿದ್ದೀನಿ ವಿನಾ ಇಂಥವ್ರು ಮಾಡಲೇಬೇಕು ಅಂತ ನಾನು ಬರ್ತಿಲ್ಲ. ಸೊ ಇದನ್ನು ಕೆಲವೊಂದು ಪದ ಬಳಕೆ ಅಥವಾ ನಾವು ಬರೆಯುವಂಥ ಪತ್ರದಲ್ಲೂ ಏನು ಲೋಪಗಳಾಗಿರ್ತದೆ, ನನಗೆ ಬೇರೆಯವ್ರು ಯಾರು ಅನ್ನೋದು ನನಗೆ ಗೊತ್ತಿಲ್ಲ. ಅವ್ರು ಬಂದು ಅರ್ಜಿ ಕೊಟ್ಟಾಗ ನಾನು ಶಿಫಾರಿಶು ಮಾಡಬೇಕಾದ್ರೂ ನನ್ನ ಕರ್ತವ್ಯ. ಶಿಫಾರಿಶು ಮಾಡುವಂಥದ್ದೇ ಅಪರಾಧ ಅಂತ ಆಗ್ಬಿಟ್ರೆ ನಾಳೆ ನಾವು ಯಾರೂ ಕೆಲಸ ಮಾಡೋಕ್ಕಾಗಲ್ಲ. ಸೊ ಈ ಕಾರಣಕ್ಕಾಗಿ ನಾನು 100 ಬರೀತೀನಿ, ಚಾಮುಂಡಿ ಬೆಟ್ಟ ಆ ಭಾಗದಲ್ಲಿ ಇರೋದು ಈ ಭಾಗಕ್ಕೆ ಬರಬೇಕು ಅಂತ. ಸಾಧ್ಯನೋ ಇಲ್ಲವೋ ಅನ್ನೋದು ಅಧಿಕಾರಿಗಳು ನೋಡಬೇಕು. ಕಾರ್ಯಕ್ರಮ ರೂಪಿಸುವಂಥ ಜವಾಬ್ದಾರಿ ಸಂವಿಧಾನಬದ್ಧವಾಗಿ ಆರ್ಟಿಕಲ್ 194, 95, 195 ಪ್ರಕಾರ ವಿ ಆರ್ ಪಾರ್ಟ್ ಆಫ್ ಆಲ್ ಹ್ಯಾಪ್ನಿಂಗ್ಸ್ ಇನ್ ದಿ ಗೌರ್ಮೆಂಟ್. ನಾನು ಶಿಫಾರಿಶು ಮಾಡುವಂಥದ್ದು ಮಾಡಲೇಬೇಕು ಅನ್ನೋದಲ್ಲ, ಕಾನೂನಲ್ಲಿ ಅವಕಾಶ ಇದ್ದಾಗ ಮಾಡುವಂಥ ಅಧಿಕಾರಿಗಳಿಗಿದೆ. ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದಾಗ ಅದನ್ನು ತಿರಸ್ಕರಿಸುವಂಥ ಅಧಿಕಾರನೂ ಅಧಿಕಾರಿಗಳಿಗೆ ಕೊಟ್ಟಿದ್ದೀವಿ. ಯಾವುದೋ ಒಂದು ಕೆಲಸ ಮಾಡಬೇಕಾದ್ರೆ ಅದರ ಯಾವ ಗಾತ್ರದಲ್ಲಿ ಮಾಡಬೇಕು, ಯಾವ ಪ್ರಮಾಣದಲ್ಲಿ ಮಾಡಬೇಕು, ಅದಕ್ಕೆ ವೆಚ್ಚ ಎಲ್ಲಿಂದ ತಗೊಳಿಸ್ಬೇಕು, ಯಾರ ಮೂಲಕ ಮಾಡಬೇಕು ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅದು ಅಧಿಕಾರಿಗಳೇ ಮಾಡೋದು. ಮಾಡುವಂತಹ ಸಂದರ್ಭದಲ್ಲಿ ಅದರಲ್ಲಿ ಏನು ಲೋಪ ಇರಬಾರ್ದು ಅನ್ನೋದು ನೋಡ್ಕೊಳ್ಳೋದು ಜವಾಬ್ದಾರಿ ನಮ್ಮದು. ಸಾಕಾಣಕ್ಕೆ ರಾಜಕಾರಣಿಗಳು, ಅಧಿಕಾರಿಗಳು ಮತ್ತು ನಮ್ಮ ವ್ಯವಸ್ಥೆ ಏನಿದೆ, ನಾವೆಲ್ಲರೂ ಸೇರಿ ಒಂದಾಗಿ ನಾವು ಕೆಲಸ ಮಾಡಿದಾಗ ಜನರ ಒಲತಿಗಾಗಿ ಕೆಲಸ ಮಾಡ್ಬೋದು. ಸೊ ಈ ಕಾರಣಕ್ಕಾಗಿ ನಾನು ಒಬ್ಬರ ಮೇಲೆ ಆರೋಪ, ಒಬ್ಬರ ಮೇಲೆ ಅವರು ಒಳ್ಳೆಯವರು ಇವರು ಕೆಟ್ಟವರು ಅಂತ ಹೇಳೋಕ್ಕಾಗ ಸಾಧ್ಯ ಇಲ್ಲ. ಸೊ ಒಂದು ಕಾನೂನು ಮೀರಿ ಸ್ವಾರ್ಥಕ್ಕೆ ಯಾರಾದರೂ ಏನಾದ್ರು ಮಾಡಿಕೊಂಡಿದ್ರೆ ಅದು ತಪ್ಪು ಅನ್ನೋದು ಆಗುತ್ತೆ. ತನಿಖಾ ತಂಡಗಳು ಏನಾದರೂ ಅಂತ ಶಿಫಾರಸು ಮಾಡಿದಂತಹ ಸಂದರ್ಭದಲ್ಲಿ ಯಾವುದೇ ಮೀನಮೇಷ ಇಲ್ಲದೆ ನನ್ನ ಹೆಸರಾಗಿದ್ದಂಥ ಸಂದರ್ಭದಲ್ಲೂ ಅದು ಸರ್ಕಾರದ್ದು. ಇದಿಷ್ಟು ಶಾಸಕರಾದಂತಹ ತನ್ವೀರ್ ಸೇಠ್ ಅವರ ಮಾತುಗಳು. ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.